ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಲೋನ್ ಡಾಕ್ಟರ್ ಪ್ರಕಾಶ್. ಸೊ ಧನ್ಯವಾದಗಳು. ಇವಾಗ ನಿಮ್ಮ ಅರ್ಜಿಯನ್ನು ನಾವು ಹಾಕಿದೀವಿ PMGP ಸ್ಕೀಮ್ ಅಲ್ಲಿ. ಓಕೆ, ಇವಾಗ ಏನಾಗಿದೆ ಅಂದ್ರೆ ಈ ಅರ್ಜಿ ಹಾಕೋಕ್ಕಿಂತ ಮುಂಚೆ ಸರ್ಕಾರದಿಂದ ನಿಮಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೂಡ ನಿಮ್ಗೆ ಬಂದಿರುತ್ತೆ. ಬಟ್ ಅದನ್ನು ನೀವು ಯಾರ್ದು ಶೇರ್ ಮಾಡಕ್ ಹೋಗಬೇಡಿ, ನಮ್ಮ ಟೀಮ್ ಬಿಟ್ಟರೆ ಬೇರೆ ಶೇರ್ ಮಾಡಕ್ ಹೋಗಬೇಡಿ, ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ನಿಮ್ದು ಎಲ್ಲ ಅಪ್ಲಿಕೇಶನ್ ಅನ್ನು ನಾವು ಸರ್ಕಾರಕ್ಕೆ ಹಾಕಿದೀವಿ. ಮತ್ತೆ ಸರ್ಕಾರದಲ್ಲಿ ಕೂಡ ಹಾಕ್ಬೇಕಾದ್ರೆ ನಿಮ್ಮ ಸ್ಕೋರ್ ಕಾರ್ಡ್ ಕೂಡ ಇರುತ್ತೆ. ಆ ಸ್ಕೋರ್ ಕಾರ್ಡ್ ಏನೇನು ನೀವು ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ ಅದ್ರ ಪ್ರಕಾರ ನಾವು ಅಟ್ಯಾಚ್ಮೆಂಟ್ ಕೂಡ ಮಾಡಿದೀವಿ. ಮತ್ತೆ ಅದರ ಜೊತೆಗೆ ನಾವು ನಿಮ್ಗೆ ಆನ್ಲೈನ್ ಟ್ರೈನಿಂಗ್ ಕೂಡ ಅರೇಂಜ್ ಮಾಡಿದೀವಿ. ಸೊ ಆನ್ಲೈನ್ ಟ್ರೈನಿಂಗ್ ಅಂದ್ರೆ EDP ಟ್ರೈನಿಂಗ್ ಇರುತ್ತೆ. ನಿಮ್ಮ ಲೋನ್ ಸ್ಯಾಂಕ್ಷನ್ ಆಗಿದ ನಂತರ ನಿಮ್ಗೆ ಒಂದು 10 ದಿವಸ ಟ್ರೈನಿಂಗ್ ಇರುತ್ತೆ. ಸೊ ಅದು ಕಂಪಲ್ಸರಿ ಮಾಡ್ಲೇಬೇಕಾಗತ್ತೆ. ಸೊ ಆನ್ಲೈನ್ ಮಾಡ್ಬೋದು, ಆಫ್ಲೈನ್ ಮಾಡ್ಬೋದು. ಬಟ್ ನಮ್ಮ ಎಲ್ಲ ಗ್ರಾಹಕರು ಎಲ್ಲ ಆನ್ಲೈನ್ ಹಾಕ್ಬಿಟ್ಟಿವಿ, ಬೇಗ ಆಗ್ಬಿಡುತ್ತೆ. ಸೊ ಆಫ್ಲೈನ್ ಅಂತಂದ್ರೆ ನಿಮ್ಮ ಜಿಲ್ಲಾ ಆಫೀಸಲ್ಲಿ ಯಾವಾಗ ಇರುತ್ತೆ ಅವಾಗೇ ಮಾಡ್ಬೇಕಾಗತ್ತೆ. ಇಲ್ಲೇನಾಗಿರುತ್ತೆ, ಈ ಕಡೆ ನಿಮ್ ಕಡೆ ಸ್ಯಾಂಕ್ಷನ್ ಲೆಟರ್ ಬಂದಿರುತ್ತೆ, ಬಟ್ ಆ ಸರ್ಟಿಫಿಕೇಟ್ ಇಲ್ಲದೆ ಬ್ಯಾಂಕ್ ಮನದಲ್ಲಿ ಅಮೌಂಟ್ ನಿಮ್ಗೆ ಯೂಸ್ ಆಗೋದೇ ಇಲ್ಲ. ಸೊ ಅದು ಕೂಡ ನಾವು ಅರೇಂಜ್ ಮಾಡಿರ್ತೀವಿ. ಸೊ ಇವಾಗ ನೀವೇನ್ ಮಾಡ್ಬೇಕಂತಂದ್ರೆ, ಇವಾಗ ನೀವು ಅಪ್ಲಿಕೇಶನ್ ಹಾಕಿದೀವಿ. ಸೊ ನಿಮ್ಮ ಕಡೆ ಯೂಸರ್ ID ಪಾಸ್ವರ್ಡ್ ಇದೆ, ಅದನ್ನ ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡಿ. ಎಲ್ಲಿ ಚೆಕ್ ಮಾಡಬೇಕು? ಇವಾಗ ಕೆಳಗಡೆ ಲಿಂಕ್ ಕೊಟ್ಟಿ ನೋಡಿ, ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಮೇಲ್ಗಡೆ ಯೂಸರ್ ನೇಮ್ ಬರುತ್ತೆ, ಪಾಸ್ವರ್ಡ್ ಬರುತ್ತೆ, ಅದ್ರಲ್ಲಿ ಹಾಕಿ. ಮತ್ತೆ ಹಾಕಿದ್ಮೇಲೆ ಮೇಲ್ಗಡೆ ಪಾಪಪ್ ಬರುತ್ತೆ, ಅದನ್ನ ಡಿಲೀಟ್ ಮಾಡಿ. ಮತ್ತೆ ಅದರ ಒಳಗಡೆ ಕರೆಂಟ್ ಸ್ಟೇಟಸ್ಗೆ ಹೋದಾಗ ಒಂದು PDF ಓಪನ್ ಆಗುತ್ತೆ. ಆ PDF ಅಲ್ಲಿ ಸಬ್ಮಿಟೆಡ್ ಟು ಏಜೆನ್ಸಿ ಅಂತ ಬಂದ್ರೆ ಅಂದ್ರೆ ಇನ್ನು ಗೌರ್ಮೆಂಟ್ ಇಂದ ಯಾವ್ದೇ ನೋಡಿಲ್ಲ ಅಂತ ಅರ್ಥ. ರಿಜೆಕ್ಟೆಡ್ ಅಥವಾ ರಿಟರ್ನ್ ಅಂತ ಬರುತ್ತೆ. ಸೊ ದಟ್ ಮೀನ್ಸ್ ಸರ್ಕಾರದವರು ಏನೋ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತ ಅರ್ಥ. ಸೊ ನೀವು ಯಾವುದೇ ರೀತಿ ಭಯ ಪಡಬೇಕಾಗಿಲ್ಲ. ರಿಜೆಕ್ಟ್ ಆಗಿದೆ, ನಾನು ಮುಂದೆ ಏನ್ ಮಾಡಿದೆ ಅಂತ ಪ್ಯಾನಿಕ್ ಆಗೋ ಒಂದು ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ, ಪ್ರಾಜೆಕ್ಟ್ ರಿಪೋರ್ಟ್ ಸರಿ ಇಲ್ಲ, ಅದನ್ನ ಕೊಟ್ಟಿಲ್ಲ, ಇದನ್ನ ಕೊಟ್ಟಿಲ್ಲ, ಏನೋ ಅವ್ರ ಪ್ರಕಾರ ಹಾಕ್ತಾರೆ. ಸೊ ಇಲ್ಲಿ ನೀವು ಇವಾಗ ಏನ್ ಮಾಡ್ಬೇಕಂದ್ರೆ, ನಿಮ್ಮ ಜಿಲ್ಲಾ ಆಫೀಸಲ್ಲಿ ನೀವು ಆನ್ಲೈನ್ ಹೊಡ್ಕೊಂಡ್ರೆ ಬರುತ್ತೆ. ಜಿಲ್ಲಾ ಆಫೀಸ್ಗೆ ಖಾದಿ ಮತ್ತು ಗ್ರಾಮೀಣ ನಿಗಮಕ್ಕೆ ನೀವು ಹೋಗ್ಬೇಕಾಗತ್ತೆ. ನಮಗೆ ಏನೇನು ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ ಸೇಮ್ ಡಾಕ್ಯುಮೆಂಟ್ ಅನ್ನು ತಗೋಬೇಕಾಗತ್ತೆ. ಪ್ರಾಜೆಕ್ಟ್ ರಿಪೋರ್ಟ್ ಆಗಿರ್ಬೋದು, ನೀವು ಹಾಕಿದ ಅಪ್ಲಿಕೇಶನ್ ಕಾಪಿ ಇರ್ಬೋದು, ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಮಾರ್ಕ್ಸ್ ಕಾರ್ಡು ಎಲ್ಲ ಪ್ರತಿಯೊಂದು ಕೊಡ್ಬೇಕಾಗತ್ತೆ. ಸೊ ಅಲ್ಲಿ ಹೋಗಿ ಕೊಟ್ಟಾಗ ಅಲ್ಲಿ ನಿಮ್ಗೆ ಎಕ್ಸಾಕ್ಟ್ ಹೇಳ್ತಾರೆ, ಸರ್ ಇದರಲ್ಲಿ ಇದು ಮಿಸ್ಟೇಕ್ ಇದೆ, ಇದು ಇದೆ. ಸೊ ನಾವು ಎಷ್ಟೇ ಸರಿ ಮಾಡಿದ್ರು ಕೂಡ ಅವರ ಕೆಲಸ ಇದೆ ಅದರಲ್ಲಿ ಅಬ್ಜೆಕ್ಷನ್ ಅಲ್ಲಿ ಮಾಡೋದು. ಸೊ ನೀವು ಭಯ ಪಡಬೇಕಾಗಿಲ್ಲ, ದೊಡ್ಡ ಇಶ್ಯೂ ಇರಂಗಿಲ್ಲ. ಸೊ ಅಲ್ಲಿ ಕೂಡ ನಾವು ಮಾಡ್ತೀವಿ ನಿಮ್ಗೆ. ನೀವು ನಮಗೆ ಹೇಳಿದಾಗ ಸೊ ಅದಕ್ಕೆ ಡಿಜಿಟಲಿ ನಾವು ನಿಮ್ಗೆ ಸಪೋರ್ಟ್ ಮಾಡಿ ನಿಮಗೆ ಅಲ್ಲಿ ಎಲ್ಲ ಡಾಕ್ಯುಮೆಂಟ್ ಆನ್ಲೈನ್ ಕೊಡ್ಬೋದು, ಅಥವಾ ನೀವು ಅಲ್ಲಿ ಹೋದ್ರೆ ಆಫ್ಲೈನ್ ಕೂಡ ಕೊಡ್ಬೋದು. ಸೊ ಅವರ ನಿಯಮ ಪ್ರಕಾರ ಎಲ್ಲ ಓಕೆ ಆದಾಗ ಸೊ ಅವಾಗ ನಿಮ್ಗೆ ಏನಿರುತ್ತೆ, ಸರ್ಕಾರ ಇವರಿಗೆ ಸಬ್ಸಿಡಿ ತಗೊಳಕ್ಕೆ ಏಬಲ್ ಇದ್ದಾರೆ, ಬಟ್ ಫೈನಲ್ ಆಗಿಲ್ಲ, ಇವ್ರು ಏಬಲ್ ಇದ್ದಾರೆ, ಇನ್ನು ಮುಂದೆ ಡೆಸಿಷನ್ ಬ್ಯಾಂಕ್ ತಗೊಳ್ಳಿ ಅಂತ ಅವ್ರು ನಿಮ್ಗೆ ಲೆಟರ್ ಕೊಡ್ತಾರೆ. ಪ್ಲಸ್ ಅಥವಾ ಬ್ಯಾಂಕಿಂದ ನಿಮ್ಗೆ ಲೆಟರ್ ಬರುತ್ತೆ. ಸೊ ರಿಜಿಸ್ಟರ್ ರಿಪೋರ್ಟ್ ಲೆಟರ್ ಬರುತ್ತೆ. ಏನ್ ಬರುತ್ತೆ, ಸರ್ ನೀವು ಸರ್ಕಾರಿ ಪ್ರಕಾರ ಅರ್ಜಿ ಹಾಕಿದ್ದೀರಾ, ಬ್ಯಾಂಕಿಂದ ಬರುತ್ತೆ, ನೀವು ಬಿಟ್ಕೊಳ್ಳಿ. ಸೊ ಲೆಟರ್ ಬರುತ್ತೆ, ಏನಂತ, ನೀವು ಅರ್ಜಿ ಹಾಕಿದ್ದೀರಾ, ಇನ್ನು ಎಲ್ಲ ದಾಖಲೆಗಳನ್ನು ತಗೊಂಡು ಬ್ಯಾಂಕಿಗೆ ಬನ್ನಿ ಅಂತ. ಸೊ ಮುಂಚೆ ನೀವು ನೇರವಾಗಿ ಬ್ಯಾಂಕಿಗೆ ಹೋದ್ರೆ ಆ ಇದು ಸಿಗಂಗಿಲ್ಲ, ಬಟ್ ಇಲ್ಲಿ ಬ್ಯಾಂಕ್ ಫೋನ್ ಮಾಡಿ ಕರೆದ್ರಿಂದ ಸೊ ತುಂಬಾ ಇಂಪಾರ್ಟೆನ್ಸ್ ಇರುತ್ತೆ. ಸೊ ಬ್ಯಾಂಕಿಗೆ ಹೋಗಿ ಅಲ್ಲಿ ಏನೇನು ಡಾಕ್ಯುಮೆಂಟ್ ಕೇಳ್ತಾರೆ ಎಲ್ಲ ಕೊಟ್ಟು ನಿಮ್ದು ಲೋನ್ ಪಾಸ್ ಆಗ್ಬಿಟ್ರೆ ಸುಮ್ಮನೆ ಕೆಲಸ ಮುಗಿದು ಬಿಡುತ್ತೆ. ಸೊ ಇವಾಗ ನೀವು ಪ್ಯಾನಿಕ್ ಆಗಬೇಕಾಗಿಲ್ಲ. ಇವಾಗೆಲ್ಲ ಆನ್ಲೈನ್ ಚೆಕ್ ಮಾಡ್ಕೊಡ್ರಿ, ಅದ್ರ ಸ್ಟೇಟಸ್ ಬರುತ್ತೆ, ಅದೆಲ್ಲ ಅಲ್ಲಿ ರಿಜೆಕ್ಟ್ ರಿಟರ್ನ್ ಆದಾಗ ಅವಾಗ ಮಾತ್ರ ನಿಮ್ ಜಿಲ್ಲಾ ಆಫೀಸ್ಗೆ ಹೋಗಿ ಮುಂದೆ ಪ್ರೊಸೀಜರ್ ಮಾಡ್ಕೊಳ್ಳಿ. ಸೊ ಇಲ್ಲಿವರೆಗೆ ನಮ್ಮ ಸರ್ವಿಸ್ ತಗೊಂಡಿಗೆ ಧನ್ಯವಾದಗಳು. ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀವಿ, ನೀವು ಬೇರೆಯವ್ರಿಗೆ ಸ್ವಲ್ಪ ನಮ್ಮ ಬಗ್ಗೆ ಹೇಳಿ, ಮತ್ತೆ ಇದೇ ಸರ್ವಿಸ್ ಅನ್ನು ಬೇರೆಯವರು ಕೂಡ ತಲುಪಲಿ ಅಂತ ನಮ್ಮ ಕೇಳ್ಕೊತೀನಿ. ಥ್ಯಾಂಕ್ ಯು.